ಕನ್ಸಿಡರ್ ಮಾಡಬೇಕು ಅಂತ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದು. ಆರ್ ಇಂಟ್ರೆಸ್ಟ್ ಅಲ್ಲ ಸರ್, ನಾನು ಮೊದಲಿಂದನೂ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಅವಕಾಶ ಕೊಡಿ ಮಂತ್ರಿ ಸ್ಥಾನಕ್ಕೆ ಅಂತ ಕೇಳ್ಕೊಂಡದ್ದು ಹೌದಲ್ವಾ. ಸೊ ಆ ಪ್ರಕಾರವಾಗಿ ಕೇಳಿದ್ದೆ. ವರಿಷ್ಠರು ಉಪಸಭಾಪತಿನ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇನ್ನೂ ಸಹ ಒಂದು ಏನು ಹೇಳ್ಬೋದು, ಮಂತ್ರಿ ಸ್ಥಾನಕ್ಕೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಅವಕಾಶಗಳು ಇದೆ ಅನ್ನೋ ಕಾರಣದಿಂದ ಮತ್ತು ನಾನು ನೋಡಿ ಸರ್ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ಮಹಿಳೆಯರಿಲ್ಲದ ಕ್ಯಾಬಿನೆಟ್ ಮೇಡಮ್ ಈಗ ಆಗಿದೆ, ಮಹಿಳೆಯರಿಗೆ ಕೊಟ್ಟಿದ್ದು. ಮಹಿಳೆಯರು ಇಲ್ಲದ ಕ್ಯಾಬಿನೆಟ್ ಆಗಿದೆ ಮೇಡಮ್, ಈಗ ಮಹಿಳೆಯರೇ ಇಲ್ಲ. ನೋಡಿ, ನಾವು ಮೊದಲಿಂದನೂ ಕೂಡ ಕನಿಷ್ಠ ಒಂದು 3 ಸ್ಥಾನಗಳಾದರೂ ಮಂತ್ರಿಗಳಿಗೆ ಕೊಡಬಹುದು ಹೆಣ್ಮಕ್ಳಿಗೆ ಅಂತ ನಿರೀಕ್ಷೆ ಮಾಡಿದ್ವಿ ಮತ್ತು ಎಲ್ಲ ಕಡೆ ಹೇಳಿದ್ವಿ ಕೂಡ. ಈಗ ಆಗಿಲ್ಲ. ಸೊ ಒಂದಾದರೂ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದೀವಿ. ಇದಂದರೆ ಗಾಯತ್ರಿ ಸಂತೇಗೌಡರಿಗೆ ಕನ್ಸಿಡರ್ ಆಗಿದ್ದಂಥ ಸ್ಥಾನವನ್ನು ತಮಗೆ ಕಸಿದು ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಕಸಿದು ಕೊಡುವಂಥ ಪ್ರಯತ್ನ ಅಲ್ಲ. ಅವರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ. ಯಾರಿಗೆ ಕೊಡಬಹುದು ಅನ್ನೋ ತೀರ್ಮಾನ ಏನಂತೀವಿ ವರಿಷ್ಠರಿಗೆ ಬಿಟ್ಟಿದ್ದ ವಿಷಯ. ಇದು ಯಾರ ಹಕ್ಕನ್ನು ಯಾರು ಕಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಅವ್ರು ಕೊಡ್ತಕ್ಕಂಥದ್ದು ಕೊಡ್ತಾರೆ ಅಷ್ಟೇ, ಯಾರಿಗೋ ಒಬ್ರಿಗೆ ಕೊಡ್ತಾರೆ. ನೋಡಿ, ಪಕ್ಷದಲ್ಲಿ ಶಿಸ್ತಿರ್ಮಾನ ಸಂಪೂರ್ಣವಾಗಿ ಆದೇಶಗಳು ಹೊರಬೀಳುತ್ತೆ. ಆ ನಂತರದಲ್ಲಿ ಯಾವುದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಆ ಪ್ರಕಾರವಾಗಿ ಕೆಲಸ ಮಾಡೋದು, ಶಿಸ್ತಿನಿಂದ ನಡ್ಕೊಳ್ಳೋದು ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಾಗಿ ನಮ್ಮ ಧರ್ಮ ಅಷ್ಟೇ. ಈಗ ಒಂದು ವಾರದೊಳಗೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಕೌನ್ಸಿಲ್ ಸ್ಟಾರ್ಟ್ ಆಗುತ್ತೆ, ಉಪಸಭಾಪತಿ ಆಗಬೇಕಾಗಿದೆ. ನಿಮ್ಮನ್ನು ಕನ್ಸಿಡರೇಷನ್ ಮಾಡಬೇಕು. ನೋಡಿ, ನಾನು ಹೇಳಿದ್ನಲ್ಲ, ತೀರ್ಮಾನ ಅನ್ನೋದು AICC ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಪದೇ ಪದೇ ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಗೊಂದಲಗಳನ್ನು ನೀವು ಕ್ರಿಯೇಟ್ ಮಾಡೋದು ಅಗತ್ಯ ಇಲ್ಲ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ ಅವ್ರು ಏನು ತೀರ್ಮಾನ ಮಾಡಿದರೆ ಮಧ್ಯದಲ್ಲೇ ಮತ್ತು ಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಥಗಿತ ಆಗಿದೆ. ಸೊ ಇನ್ನು ಮುಂದೆ ಯಾರಿಗೆ ಯಾವ ಸ್ಥಾನ ಕೊಡಬಹುದು ಅನ್ನೋ ತೀರ್ಮಾನ ವರಿಷ್ಠರಿಗೆ ಬಿಟ್ಟಿದ್ದು. ಕೊಟ್ಟ ನಂತರದಲ್ಲಿ ವೆದರ್ ಮಂತ್ರಿಯೋ ಅಥವಾ ಉಪಸಭಾಪತಿಯೋ ಯಾವುದು ನಮಗೆ ದಕ್ಕುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಶಿಸ್ತು, ನಮ್ಮ ಧರ್ಮ, ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗುವಷ್ಟು ಧಾಷ್ಟ್ಯ ಒಳ್ಳೆಯದಲ್ಲ. ಈಗಿರುವಂಥ ಸ್ಥಾನ ಮಹಿಳೆಯರಿಗೆ ಕೊಡಬೇಕಂತ ಕೇಳ್ತೀವಿ. ಖಂಡಿತವಾಗ್ಲೂ ಮಹಿಳೆಯರಿಗೆ ಸಿಗಬೇಕು ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.